ಒಳಗಾಗಿ ಅಲ್ಲಿ ಏನು ನಡೀತದೆ ಅನ್ನೋದು ಮುಚ್ಚಿ ತೋರಿಸೋದು ಮಾಡೋದು ಏನದ ಡೈರೆಕ್ಟ್ ಇಲ್ಲಿ ಲೈವ್ ಇದ್ದವ್ರು ಕೊಟ್ಟು ಅದೆಲ್ಲ ಓಪನ್ ಇಟ್ಟ ಮಾಡಿದ್ರೆ ಏನು ಅನ್ನೋದು ಗೊತ್ತಾಗೇ ಆಗ್ತದೆ. ಅಲ್ಲಿ ಸಮೀಪ ಬರ್ಕೊಡ್ತಾ ಇಲ್ಲ, ಮಾಡ್ತಾ ಇಲ್ಲ. ರೆಕಗ್ನೈಸ್ ಅಂತ ಕೆಲವೊಂದಿಷ್ಟು ವಿಡಿಯೋ ಅದು ನಮ್ಮ ಯೂಟ್ಯೂಬ್ದವ್ರು ಇರ್ಬೋದು, ಎಲ್ಲ ಇರ್ಬೋದು. ಅಲ್ಲಿ ಯಾರ್ಯಾರಪ್ಪ ಮೇನ್ ಕೋಟ್ಲ ರಾಮ್ ಪೇಜ್ ಅಂತ ಅದಾರ, ಇನ್ನುಳಿದ ಕೆಲವೊಂದು ನಂಬಿಕೆ ಅನ್ನೋದವ್ರು ಇರ್ತಾರೆ. ಅಲ್ಲೆಲ್ಲ ನಿರಂತರವಾಗಿ ಅವರು ಅಲ್ಲಿ ಸುದ್ದಿ ಮಾಡ್ತಾ ಅಲ್ಲಿಯ ಪ್ರತಿಯೊಂದು ಇಂಚಿಂಚ ಒಂದು ವಿಷಯ ಅಂತ ತಿಳ್ಕೊಂಡಂಥವ್ರು ಇದ್ದಾರೆ. ನಮ್ಮ ಮಠಣ್ಣವ್ರು ಇದ್ದಾರೆ, ಅಲ್ಲಿಯೇ ಆರೋಪ ಮಾಡ್ತಿರೋಂಥವ್ರು. ಅವ್ರನ್ನ ಮುಂದಿಟ್ಟುಕೊಂಡು ಲೈವ್ ಆಗಿ ಯಾಕೆ ಡೈರೆಕ್ಟಾಗಿ ಈ SIT ಇದ್ದಿದ್ದು ಅದು ರಿಲೇ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಎಲ್ಲ ಕಡೆ ಆ ಹಸಿರು ಪಟ್ಟಿ ಹಾಕ್ಕೊಳ್ಳೋದು ಮಾಡೋದು ಮುಚ್ಚಿ ಮಾಡೋದು ಏನದ ಜನಕ್ಕೆ ತಿಳಿಸ್ಬೇಕಾಗಿದೆ, ಜನಕ್ಕೆ ಸತ್ಯ ಗೊತ್ತಾಗಬೇಕಾಗಿದೆ. ಅದು ಮುಚ್ಚಿ ಹಿಡಿದ್ರಲ್ಲೇ ಹೌದು ಸಿಕ್ಕ ಮಾಡಬೇಕು. ಬಟ್ ಒಂದೇ ಘಟನೆ ಆಗಿದ್ರೆ ಅದು ಎಷ್ಟು ಎಕ್ಸ್ಪೋಸ್ ಮಾಡ್ತಾ ಇರ್ತೀರಿ, ಏನೆಲ್ಲ ಮಾಡ್ತಿರ್ತೀರಿ. ಗಂಡ ಹೆಂಡತಿನೋ ಹಾಗೆ ಗಂಡರ ಕೊಲೆ ಮಾಡ್ತಾರೆ, ಹೆಂಡತಿರು ಕೊಲೆ ಮಾಡ್ತಾರೆ, ಅದು ಎಷ್ಟು ದೊಡ್ಡದಾಗಿ ಮಾಡ್ತಾ ಇದ್ದಂಥವ್ರು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪ್ರಶ್ನೆಗಳಲ್ಲಿ ಹೇಳ್ತಾ ಇದ್ದಾವೆ. ಇದಕ್ಕೆಲ್ಲ ಇವತ್ತು SIT ಉತ್ತರ ಕೊಡಬೇಕಾಗಿದೆ, ಜೊತೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಯಾಕೆ ಅವತ್ತಿನ ಅವತ್ತು SP ಅವ್ರು ಬಂದು ಇಷ್ಟಾಯ್ತಪ್ಪ ಇಷ್ಟಾಗಿದೆ ಸಿಕ್ಕಂತೇಳಿ. ಮತ್ತು ಜೊತೆಗೆ ನೇರವಾಗಿ ಯಾಕೆ ಅದನ್ನು ನೀವು ಲೈವ್ ಕೊಡಬಾರ್ದು, ಹಡ್ಬಿತ್ತಿರೋದಾಗಿದ್ದು ಮತ್ತು ಸಂಶಯಕ್ಕೆ ಆಸ್ಪದ ಆಗುವಂಥ ಅವಕಾಶಗಳನ್ನ ಯಾಕೆ ಮಾಡ್ತಾಯಿದ್ದೀರಿ ಅನ್ನೋದು ಈ ಜನರೆಲ್ಲರ ಒಂದೇನಪ್ಪ ಅಂದ್ರೆ ಈ ಕೇಳಿಕೆ. ಈಗ ನಿಮ್ಗೆ ಹೇಳಿದ್ದಿಲ್ಲ SIT ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದು, ಆ ಸಂದರ್ಭದಲ್ಲಿ SP ಜಿತೇಂದ್ರ ಕುಮಾರ್ ದ್ಯಾಮ್ ಅವರು ಇದ್ದರು. ಮುಂದೆ ಅದೇ ಕಾಲಕ್ಕೆ ಉಪವಿಭಾಗಾಧಿಕಾರಿ ಶೈಲಾ ವರ್ಗೀಸ್ ಅವರು ಇದ್ದರು. ಅಂದ್ರೆ ಇವ್ರ ಮೂಲಕ ಇಷ್ಟ ಸಿಕ್ಕೋದು ಏನು ಸಿಕ್ಕಿಲ್ಲ ಅಂತೇಳಿ ಮುಚ್ಚಾಕೋ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಇವರೆಲ್ಲರೂ ಕೇಳ್ತಾ ಇದ್ದಾರೆ. ಇದು ನಮ್ಮ ಪ್ರಶ್ನೆನೂ ಹೌದು, ಅದರಲ್ಲಿ ಎರಡು ಮಾತಿಲ್ಲ. ಯಾಕಪ್ಪ ಅಂದ್ರೆ ಲೈವ್ ಇಡ್ತಾ ಇಲ್ಲ, ಆ ತೆಗೆಯುವಂಥದ್ದು ಮಾಡುವಂಥ ಉಪ್ಪಿನ ಚೀಲಗಳು ಹೋಯ್ದರು, ಎದಕ್ಕೆ ಹೋಯ್ದರು,